ವಾರಿಂದ ಎಲ್ಲ ರಿಟರ್ನ್ ಬರ್ತಾರೆ ಚೆನ್ನಾಗಿ ಬೇರೆ ಬೇರೆ ದೇಶದಿಂದ. ಹೌದು, ಇಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಅಂತ ಭೂಮಿ ಹುಡುಕ್ತಾ ಇದ್ದಾರೆ. ಹೌದು, ಇದೇ ಭೂಮಿನೇ ಚಿನ್ನ ಇವಾಗ. ಹೌದು, ಚಿನ್ನಕ್ಕಿಂತನೂ ಜಾಸ್ತಿ ಆಗೋಯ್ತು. ಹೌದು ಸರ್. ಈಗ ಬೇರೆ ಕಡೆ ಎಲ್ಲ ಈಗ ಇರಾನು, ಇಸ್ರೇಲು, ರಷ್ಯಾ ಅಲ್ಲೆಲ್ಲ ಉಕ್ರೇನ್ ದೇಶಗಳಲ್ಲಿ ಎಲ್ಲ ವಾರ್ ನಡೀತಾ ಇದೆ. ಅಲ್ಲಿ ಯಾಕೆಂದರೆ ಇಲ್ಲಿಯವರು ಹೋಗಿರೋರೆಲ್ಲ ರಿಟರ್ನ್ ಆಗ್ತಾ ಇದ್ದಾರೆ. ಈಗ ಗಲ್ಫ್ ದೇಶದಲ್ಲಿ ದುಬೈ, ಸೌದಿಯಲ್ಲೆಲ್ಲ ಅಲ್ಲಿಂದ 50,000-60,000 ಜನಗಳು ಇಲ್ಲೇ ಬರ್ತಾ ಇದ್ದಾರೆ ರಿಟರ್ನ್. ಈಗ ಅಲ್ಲಿ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿ ಇಟ್ಟಿರೋದನ್ನೆಲ್ಲ ತಗೊಂಬಂದು ಇಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಇಲ್ಲೊಂದು ಲಕ್ಷ ಹೇಳ್ತಾರ, ತಗೋ ನಿಂಗೆ 2 ಲಕ್ಷ ಕೊಡ್ತೀನಿ, ತಗೋ ಕೊಡು ಅಂದರೆ ಇಲ್ಲಿ ರೈತರಿಗೆ ಹೆಂಗಾಗ್ಬಿಡ್ತದೆ, ನಾನು ಲಕ್ಷಕ್ಕೆ 2 ಲಕ್ಷ ಕೊಡ್ತಾನಲ್ಲ, ನಾನೇ ಕೊಡ್ಬಾರ್ದು ಅವ್ನಿಗೆ ಅಂತ ಹಿಂಗೆ ಯೋಚನೆ ಮಾಡ್ತಾರೆ ಸರ್. ಇದೇ ಜಮೀನು ಇನ್ನು 5 ವರ್ಷ ಹೋದರೆ ಅವ್ರು ಕೊಟ್ಟವರಲ್ಲ ಅದಕ್ಕಿಂತ 3 ಪಟ್ಟು 4 ಪಟ್ಟು ಬೆಳೀತದೆ. ಅದಕ್ಕೇ ದಯವಿಟ್ಟು ರೈತರು ಅದ್ರಲ್ಲಿ ಕೇಳ್ಕೊಳ್ಳೋದೇನಪ್ಪ ಅಂತ ಹೇಳಿದ್ರೆ, ದಯವಿಟ್ಟು ಅದೆಲ್ಲ ಯಾವುದೇ ಇದಕ್ಕೆ ಮೋಸಕ್ಕೆ ಒಳಗಾಗಬೇಡಿ. ಯಾರೋ ಹೇಳಿದ್ರು ಅಂತ ಹೇಳ್ಬಿಟ್ಟು ಅವ್ರ ಮಾತನ್ನ ತಗೊಳಕ್ಕೆ ಹೋಗ್ಬೇಡಿ. ದಯವಿಟ್ಟು ನೀವು ಜಮೀನಂತೂ ಮಾರ್ಕಕ್ಕೆ ಹೋಗ್ಬೇಡಿ, ಉಳಿಸ್ಕೊಳ್ಳಿ ಚೆನ್ನಾಗಿರಿ. ಇಲ್ಲ ಯಾರಿಗಾದ್ರೂ ಲೀಸು ಕೊಡಿ. ಇವಾಗಿಂದ ಇದಕ್ಕೆ ಇದು ವ್ಯರ್ಥ ಮಾಡ್ಕೋಬೇಡಿ. ನಾಳೆ ದಿನ ಬೇರೆಯವ್ರಿಗೆ ಏಕೆಂದರೆ ಸರ್ ಮಣ್ಣು ಅನ್ನೋದು ಚಿನ್ನ ಸರ್, ಯಾವಾಗ ಬೇಕಾದ್ರೂ ಹೆಂಗೆ ಬೇಕಾದ್ರೂ ಆಗುತ್ತೆ. ಇವತ್ತು ಇಲ್ಲದೆ ಇರೋದು, ಈಗ ನಾನೇ ಸುಮಾರು ಇದರಿಂದ ನಾನು ವ್ಯವಸಾಯ ಮಾಡ್ತಿರಲಿಲ್ಲ, ನಾವು ಅಪ್ಪ ಮಾಡ್ತಿದ್ರು. ಇವಾಗ ನಾವು ಮಾಡ್ತೀವಿ, ಇವಾಗ ಬೆಳೆ ಅಂತೂ ಸಕ್ಕತ್ತಾಗಿ ಬರ್ತದೆ. ಅದೇ ನಾವು ಈಗ ನಾವು ಬೇರೆ ಕೊಟ್ಬಿಟ್ಟಿರ್ತೀವಿ, ಅವನು ಸಕ್ಕತ್ತಾಗಿ ಬೆಳೀತಾ ಇರ್ತಾನೆ. ಎಂಥ ಕೆಲಸ ಆಯ್ತಪ್ಪ, ನಾನಿದ್ದಾಗ ಹಿಂಗೆ ಮಾಡಲಿಲ್ಲ, ಇವನು ನಮ್ಮ ಗದ್ದೆಲಿ ಇವ್ನು ತಿನ್ಕೊಂಡಾಯ್ತಾನಲ್ಲ ಅಂತ ಅವಾಗ ಕೊರಗೋ ಬದಲು ಇವಾಗಲೇ ದಯವಿಟ್ಟು ಎಚ್ಚರ ವಹಿಸಿ ರೈತರುಗಳು. ಭೂಮಿ ಚಿನ್ನ ಇದ್ದಂಗೆ, ದಯವಿಟ್ಟು ಕೊಡೋಕ್ಕೆ ಹೋಗ್ಬೇಡಿ ಆಯಿತಾ, ಯಾರಿಗೂ ಮಾರಕ್ಕೆ ಹೋಗ್ಬೇಡಿ. ಯಾರೇ ಏನೇ ಹೇಳಿದ್ರು ದಯವಿಟ್ಟು ಯಾಮಾರಬೇಡಿ.